ರೈಲ್ವೆ ಇಲಾಖೆ ಮತ್ತು ಭಾರತ ಸರ್ಕಾರದ ಉದ್ಯೋಗ ಪರೀಕ್ಷೆಗಳು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ನಡೀತಾ ಇತ್ತು. 2009ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಅಭಿಯಾನ ನಡೆಯಿತು. ಸುಮಾರು 1 ವರ್ಷ ನಡೆದ ಅಭಿಯಾನದಿಂದ ಭಾರತ ಸರ್ಕಾರ 2009-2010ರಲ್ಲಿ 10ರ ಸುಮಾರಲ್ಲಿ ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿತು. ಏನಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ನಾವು ಪರೀಕ್ಷೆ ನಡೆಸಲ್ಲ, ಬೇರೆ ಭಾರತೀಯ ಭಾಷೆಗಳಲ್ಲೂ ಸಹ ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆ ಘೋಷಣೆಯಾಗಿ ಸುಮಾರು 15-16 ವರ್ಷ ಆಗಿದೆ. ಕಳೆದ 15-16 ವರ್ಷದಲ್ಲಿ ನೋಡಿದರೆ ಆ ಘೋಷಣೆ ಸರಿಯಾಗಿ ಜಾರಿಯಾಗಿಲ್ಲ. ಆ ಪರೀಕ್ಷೆಗಳನ್ನು, ರೈಲ್ವೆ ಪರೀಕ್ಷೆಗಳನ್ನು ಎಲ್ಲ ಭಾರತೀಯ ಭಾಷೆಯಲ್ಲೂ ನಡೆಸೋ ನಿಟ್ಟಲ್ಲಿ ಭಾರತ ಸರ್ಕಾರ ಆಗಬಹುದು ಅಥವಾ ರೈಲ್ವೆ ಇಲಾಖೆ ಆಗ್ಬೋದು ಸರಿಯಾದ ಕ್ರಮಗಳನ್ನು ತಗೋತಾ ಇಲ್ಲ. ಕನ್ನಡಿಗರೂ ಸೇರಿದಂತೆ ಎಲ್ಲ ಹಿಂದಿಯೇತರರಿಗೆ ಭಾರತ ಸರ್ಕಾರ ಮೋಸ ಮಾಡಿಕೊಂಡೇ ಬಂದಿದೆ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳು ಸಿಗುತ್ತೆ. ಕಳೆದ 2 ವರ್ಷದ ಹಿಂದೆ ಒಂದು ರೈಲ್ವೆ ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ನಡೆಸಬೇಕಾದರೂ ಸಹ ಕನ್ನಡವನ್ನು ಕೈಬಿಟ್ಟು ಕೇವಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸೋದಕ್ಕೆ ರೈಲ್ವೆ ಇಲಾಖೆ ಮುಂದಾಗಿತ್ತು. ಆಗ ಅನೇಕ ಕನ್ನಡಿಗರು ದನಿ ಎತ್ತಿದ್ದರ ಫಲವಾಗಿ ಮತ್ತೆ ಕನ್ನಡದಲ್ಲೂ ರೈಲ್ವೆ ಪರೀಕ್ಷೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಇದೀಗ ಮತ್ತೆ ಡಿಸೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆಯಾದ ಒಂದು ಪರೀಕ್ಷೆಯ ನೋಟಿಫಿಕೇಷನ್ನು. ಆ ಪರೀಕ್ಷೆ ಏನಂದರೆ ಮುಂಬಡ್ತಿ, ಅಂದರೆ ಈಗಾಗಲೇ ರೈಲ್ವೆ ಉದ್ಯೋಗದಲ್ಲಿದ್ದು ಅಲ್ಲಿ ಮುಂಬಡ್ತಿಗಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ನಡೆಸೋ ಒಂದು ಪರೀಕ್ಷೆಯ ಬಗ್ಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ನೋಡಿದರೂ ಸಹ ಕೆಲವೊಂದು ವಿಭಾಗದಲ್ಲಿ ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೆಂಗಳೂರು ತರಹದ ಮುಖ್ಯವಾದ ವಿಭಾಗದಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದನ್ನು ನೋಡ್ತಾ ಇದ್ದರೆ ಏನನ್ಸುತ್ತೆ ಅಂದರೆ ಭಾರತ ಸರ್ಕಾರ ಮತ್ತೆ ಕನ್ನಡಿಗರನ್ನು ಕೆಣಕ್ತಾನೇ ಇದೆ, ಕನ್ನಡಿಗರಿಗೆ ಮೋಸ ಮಾಡ್ತಾನೇ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಒಂದು ಸಲ ಆಶ್ವಾಸನೆಯನ್ನು ಕೊಟ್ಟು ಭಾರತ ಸರ್ಕಾರ ಅದನ್ನು ತಪ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನಿರಬಹುದು, ಅಥವಾ ಕನ್ನಡಿಗರು ಇದನ್ನು ಗಮನಿಸಲಿಲ್ಲ ಅಂದರೆ ಈ ಅನ್ಯಾಯ ಕನ್ನಡಿಗರು ಮುಂದುವರ್ಸ್ಕೊಂಡೇ ಹೋಗುತ್ತಲ್ವ. ಕನ್ನಡಿಗರು ರೈಲ್ವೆ ಇಲಾಖೆಯಲ್ಲಾಗ್ಬೋದು ಅಥವಾ ರೈಲ್ವೆ ಇಲಾಖೆಗೆ ಸೇರ್ಕೊಳ್ಳೋದಕ್ಕಾಗಬಹುದು ಅಥವಾ ರೈಲ್ವೆ ಇಲಾಖೆಯಲ್ಲಿ ಮುಂಬಡ್ತಿ ಪಡೆಯೋದಕ್ಕೆ ಬೇರೆ ಭಾಷೆಯನ್ನು ಕಲಿಬೇಕು ಅನ್ನೋ ಒಂದು ವಾತಾವರಣವನ್ನು ಭಾರತ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅಂದರೆ ಕನ್ನಡಿಗರು ಈ ಭಾರತ ಒಕ್ಕೂಟದ ಭಾಗ ಅಲ್ವಾ, ಅವರಿಗೆ ಸಮಾನ ಹಕ್ಕುಗಳಿಲ್ವಾ? ಯಾಕೆ ಈ ಥರ ಕನ್ನಡಿಗರ ಮೇಲೆ ಭಾರತ ಸರ್ಕಾರ ಸೇಡನ್ನು ತೀರಿಸ್ಕೊತಾ ಇದೆ? ಲಕ್ಷಾಂತರ ಕೋಟಿ ತೆರಿಗೆಯನ್ನು ಭಾರತ ಸರ್ಕಾರಕ್ಕೆ ನಾವು ಕನ್ನಡಿಗರು ಕೊಡ್ತಾ ಇದ್ದೀವಿ. ಇದೇ ನಿಟ್ಟಲ್ಲಿ ನಾವು ಕನ್ನಡದಲ್ಲಿ ಪರೀಕ್ಷೆ ಕೇಳಿದರೆ ನೀವು ಕೊಡಲ್ಲ ಅಂತ ಹೇಳಿದರೆ, ಅಥವಾ ಪ್ರತಿ ಪರೀಕ್ಷೆಯಲ್ಲೂ ಸಹ ನಾವು ಹೋರಾಟ ಮಾಡೇ ಕನ್ನಡದಲ್ಲಿ ಪರೀಕ್ಷೆಯನ್ನು ಪಡ್ಕೋಬೇಕು ಅನ್ನೋ ಥರ ಆದರೆ ನಾವು ಯಾವ ಇದನ್ನು ಇಟ್ಕೊಂಡು ನಾವು ಹೆಮ್ಮೆಯಿಂದ ಭಾರತೀಯರು ಅಂತ ಹೇಳ್ಕೊಳಕ್ಕಾಗತ್ತೆ? ನೀವು ನಮ್ಮ ಭಾಷೆಯನ್ನು, ನಮ್ಮ ಜನರನ್ನು, ನಮ್ಮ ರಾಜ್ಯವನ್ನು ನೀವು ಎಷ್ಟು ಹೀನಾಯವಾಗಿ ಕಾಣ್ತಾ ಇದ್ದೀರಾ? ಅಥವಾ ನಮ್ಮನ್ನು ಅಥವಾ ಹಿಂದಿಯವರಿಗೆ ಇರೋ ಹಿಂದಿ ಭಾಷಿಕರಿಗೆ ಯಾವುದೇ ದೇಶದ ಯಾವ ಭಾಗಕ್ಕೆ ಹೋದರೂ ಸಹ ಅವರ ಭಾಷೆಯಲ್ಲೇ ಪರೀಕ್ಷೆ ಬರೀಬಹುದು, ಅವರ ಭಾಷೆಯಲ್ಲಿ ಎಲ್ಲ ಥರದ ಸೇವೆಯನ್ನು ಪಡ್ಕೋಬಹುದು. ಆದರೆ ಒಬ್ಬ ಕನ್ನಡಿಗ ಕರ್ನಾಟಕದೊಳಗೆ ಒಂದು ಸೇವೆ ಸಿಗಬೇಕು ಕನ್ನಡದಲ್ಲಿ, ಅಥವಾ ಕರ್ನಾಟಕದ ಒಳಗೆ ನಡೆಯೋ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಪಡೆಯೋದಕ್ಕೆ ಸಾಧ್ಯ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡ್ರೆ ಅದು ತಪ್ಪಾ? ಅಥವಾ ಆ ಥರದ ಆಸೆನೇ ಕನ್ನಡಿಗರು ಇಟ್ಕೋಬಾರ್ದಾ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಭಾರತ ಸರ್ಕಾರವನ್ನು ಕೇಳಬೇಕಾಗತ್ತೆ. ಜೊತೆಗೆ ರಾಜ್ಯ ಸರ್ಕಾರದವ್ರು ಏನಿದ್ದಾರೆ, ರಾಜ್ಯ ಸರ್ಕಾರದವ್ರು ಯಾಕೆ ಈ ವಿಚಾರದಲ್ಲಿ ಸುಮ್ಮನೆ ಇದ್ದಾರೆ? ಈಗ ತಮಿಳ್ನಾಡಿಗೆ ಹೋದರೆ ಒಂದು ಪರೀಕ್ಷೆ ತಮಿಳಲ್ಲಿ ನಡೀತಾ ಇಲ್ಲ ಅಂದಾಗ ಅಲ್ಲಿಯ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಅಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಪಕ್ಷಗಳು ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಪತ್ರಗಳನ್ನು ಬರೀತಾರೆ. ತಮಿಳಲ್ಲಿ ಪರೀಕ್ಷೆ ಕೊಟ್ಟರೆ ಮಾತ್ರ ನಾವು ನಿಮಗೆ ಬರೆಯೋದಕ್ಕೆ ಇಲ್ಲಿ ಅವಕಾಶ ಕೊಡ್ತೀವಿ, ಇಲ್ಲಾಂದರೆ ನಾನು ಪರೀಕ್ಷೆ ನಡೆಸೋಕ್ಕೆ ಅವಕಾಶ ಕೊಡಲ್ಲ ಅನ್ನೋ ನಿಟ್ಟಲ್ಲಿ ಅವರು ಭಾರತ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ. ನಮ್ಮ ರಾಜ್ಯ ಸರ್ಕಾರದವ್ರು ಯಾಕೆ ಸುಮ್ಮನೆ ಇದ್ದಾರೆ? ನಮ್ಮಿಂದ ಇಲ್ಲಿ ಕರ್ನಾಟಕದಿಂದ ದೆಹಲಿಯ ಲೋಕಸಭೆಗೆ ಹೋಗೋ 28 ಜನ ಏನು ಲೋಕಸಭಾ ಸದಸ್ಯರಿರ್ಬೋದು ಅಥವಾ 12 ಜನ ರಾಜ್ಯಸಭಾ ಸದಸ್ಯರಿರ್ಬೋದು, ಯಾಕೆ ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ? ಕನ್ನಡಕ್ಕೆ ಅನ್ಯಾಯ ಮತ್ತೆ ಆಗ್ತಾಯಿದ್ರು ಸಹ ರಾಜ್ಯ ಸರ್ಕಾರದವರಾಗಬಹುದು ಮತ್ತು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ಭಾರತ ಸರ್ಕಾರದವರು
ಅವರ ಜವಾಬ್ದಾರಿ ಇಲ್ವಾ? ಕನ್ನಡದಲ್ಲಿ ಕೊಡಬೇಕು ಅನ್ನೋದು ಅವ್ರ ಜವಾಬ್ದಾರಿ ಅಲ್ವಾ? ಯಾಕೆ ಈ ಥರ ನಡೀತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬ ಕನ್ನಡಿಗರು ಕೇಳ್ಕೊಳ್ಬೇಕಾಗತ್ತೆ. ಈ ಪ್ರಶ್ನೆಯನ್ನು ನಾವು ಕೇಳಿಕೊಂಡು ನಮ್ಮ ಜನಪ್ರತಿನಿಧಿಗಳನ್ನು ಮತ್ತು ನಮ್ಮಿಂದ ಲಕ್ಷಾಂತರ ಕೋಟಿ ತೆರಿಗೆಯನ್ನು ಸಂಗ್ರಹಿಸಿ ಅಥವಾ ನಮ್ಮಿಂದ ಸಾವಿರಾರು ಕೋಟಿ ಲಾಭ ಮಾಡ್ತಾ ಇರೋ ರೈಲ್ವೆ ಇಲಾಖೆಗೆ ಈ ಪ್ರಶ್ನೆ ಕೇಳಲೇಬೇಕಾಗತ್ತೆ. ದಯವಿಟ್ಟು ಪ್ರತಿಯೊಬ್ಬರೂ ಕೇಳಿ. ಕನ್ನಡಿಗರು ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಯಾಕೆ ಹಕ್ಕಿಲ್ಲ? ಅದು ನಮ್ಮ ಹಕ್ಕಲ್ವಾ ಅನ್ನೋ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.